ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಬಿಡಿ, ಈಗ ರಾಜಾನಂದ ಸ್ವಾಮಿಯವರ ಕೊಲೆ ವಿಚಾರಕ್ಕೆ ಬರೋಣ. ಅವರು 2010 ನವೆಂಬರ್ 20ನೇ ತಾರೀಕು ಕೊಲೆ ಆದರು. ಆ ದಿವಸ ತಾವು ಎಲ್ಲಿದ್ದಿರಿ ಅಂತ ಹೇಳೋಕ್ಕಾಗುತ್ತಾ? ಡೈರಿ ನೋಡಿ ಹೇಳ್ತೀನಿ. ಅವತ್ತು ಭೂಪಾಲಲ್ಲಿದ್ದೆ. ಅಖಿಲ ಭಾರತ ಕಿಸಾನ್ ಸಭಾದ ರಾಷ್ಟ್ರಮಟ್ಟದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಈ ರುದ್ರಾಂಚಲ ರಾಜ್ಯದಿಂದ ತಾವೊಬ್ಬರೇನು ಹೋಗಿದ್ದಿದ್ದು ಅಲ್ಲಿಗೆ? ಹನುಮಂತಪ್ಪ, ದಿವಾಕರ ಮೂರ್ತಿ, ನರಸಿಂಹೇಗೌಡ, ಇವರು 3 ಜನನೂ ನಮ್ಮ ಜೊತೆಲಿ ಬಂದಿದ್ದರು. ಈ 3 ಜನ ನನ್ನ ಜೊತೆಲಿ ಬಂದಿರೋದು ಅಲ್ಲದೇ ಸಭೆಯನ್ನು ಉದ್ದೇಶಿಸಿ ಅವತ್ತು ಭಾಷಣನೂ ಮಾಡಿದ್ರು. ನೋಡಿ, ಇವರ ಮೂಮೆಂಟ್ಸ್ ಬಗ್ಗೆ ಯಾತಕ್ಕೆ ಪ್ರಶ್ನೆಗಳನ್ನು ಕೇಳಿದೆ ಅಂದರೆ, ಈ ಕೊಲೆಯ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಸಂದೀಪ್ ಚಡಾನಿಯವರು, ಈಗ DCP ಆಗಿದ್ದಾರಲ್ಲ ರಿಂಗ್ ರೋಡ್ ಏರಿಯಾಗೆ, ಆ ಚಡಾನಿಯವರು ಇಲ್ಲಿ PW 134 ಆಗಿ ಬಂದು ಸಾಕ್ಷಿ ಹೇಳಿದ್ರು. ಏನಂತ ಸಾಕ್ಷಿ ಹೇಳಿದ್ರು ಅಂದರೆ, ಆವತ್ತು ಕೊಲೆಯ ಘಟನೆ ನಡೆದ ದಿವಸ ಬಾಂಬ್ ಬ್ಲಾಸ್ಟ್ನಲ್ಲಿ ರಾಜಾನಂದ ಸ್ವಾಮಿಯವರು ಸಾಯಲಿಲ್ಲ, ಅದಕ್ಕೆ ಮುಂಚೆನೇ ಇಳಿದು ಹೋಗ್ಬಿಟ್ಟಿದ್ರು. ಆಮೇಲೆ ನಿವೇದಿತಾ ಅವರು ರಾಜಾನಂದ ಸ್ವಾಮಿಯವ್ರನ್ನ ಪಿಸ್ತೂಲಿಂದ ಹೊಡೆದು ಸಾಯಿಸಿದ್ರು. ರಾಜಾನಂದ ಸ್ವಾಮಿಯವರ ಬಾಡಿ ಕೆಳಗಡೆ ಬಿತ್ತು. ನಿವೇದಿತಾ ಅವರು ತಪ್ಪಿಸ್ಕೊಂಡು ಹೊರಟೋದ್ರು. ರಾಜಾನಂದ ಸ್ವಾಮಿಯವರ ದೇಹವನ್ನು ಈ 4 ಜನ ಎಳ್ಕೊಂಡು ಹೋಗಿ ನದಿಗೆ ಹಾಕಿದ್ರು ಅಂತ ಹೇಳ್ತಾರೆ. ತಾವು ಏನು ಹೇಳ್ತೀರಿ ಇದರ ಬಗ್ಗೆ? ಏನಂತ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಬ್ಬನೇ ವ್ಯಕ್ತಿ 2 ಕಡೆ ಅದೇ ವೇಳೆಯಲ್ಲಿ ಅದೇ ದಿನಾಂಕದಲ್ಲಿ ಬರೋಕ್ಕೆ ಹೆಂಗೆ ಸಾಧ್ಯ? ಆದ್ದರಿಂದ ಇದು ಸತ್ಯಕ್ಕೆ ದೂರವಾದ ಸಂಗತಿ, ಇದು ಸುಳ್ಳಿನ ಸಂಗತಿಯಾಗಿದೆ. ಪ್ರಾಸಿಕ್ಯೂಷನ್ನವರು ಇದನ್ನು ಪವಾಡ ಸೃಷ್ಟಿ ಮಾಡಿದ್ದಾರೆ ಅನಿಸುತ್ತೆ. ಇವತ್ತಿನ ಸಭೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅದಕ್ಕೆ ಪಾಂಪ್ಲೆಟ್ಸ್ ಇದೆ, ನಾವು ಅದನ್ನು ವೀಕ್ಷಿಸ್ಬೋದು. जागतिकरण और किसान संबंधी समस्याओं का मोर्चा, भारतीय कृषक संगठन. ಓಕೆ ನೋಡಿ, ಇದನ್ನು ಮಾರ್ಕ್ ಮಾಡಿ ನೋಡಿ, ಅಲ್ಲಿ ರೆಡ್ಡಿಂಕಲ್ಲಿ ಮಾರ್ಕ್ ಮಾಡಿದ್ದಾರೆ ಈ ಆರೋಪಿಗಳ ಹೆಸರು, ಡೇಟು. ಭೂಪಾಲಲ್ಲಿ ನಡೆದ ಮೀಟಿಂಗ್ 20ನೇ ತಾರೀಕು, ಯಾವತ್ತು ರಾಜಾನಂದ ಸ್ವಾಮಿಯವ್ರ ಸತ್ರ ಆವತ್ತೇ ಇವರ. ಪ್ರಭಾಕರ ಗೌಡರು, ನಿರ್ಮಲಾ ಕೊಂಡಳ್ಳಿ ಅವ್ರ ತಂದೆ, ತಮಗೆ ಸ್ನೇಹಿತರಾಗಿದ್ದರು ಅಂತ ಹೇಳಿದ್ರಿ. ಅವರ ಸಾವಿನ ಬಗ್ಗೆ ತಮಗೇನಾದರೂ ಗೊತ್ತಾ? ಅವತ್ತು ಸಾಯ ಹಿಂದಿನ ದಿವಸ ದೂರವಾಣಿಯ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿದರು. ತಾವೇನು ಹೋರಾಟ ಮಾಡ್ತಿದ್ದೀರಿ, ಇದಕ್ಕೆ ಸಂಪೂರ್ಣ ನಮಗೆ ಬೆಂಬಲ ಇದೆ, ಆದರೆ ಅಕಸ್ಮಾತ್ ನಾನು ಸತ್ತರೆ ನನ್ನ ಸಾವಿಗೆ ಕಾರಣ ಬಿಂಗಾರು ಅಂತ ಹೇಳಿ ದೂರವಾಣಿ ಮೂಲಕ ನನ್ನ ಜೊತೆ ತಿಳಿಸಿದರು. ಮಾರನೇ ದಿವಸ ನೀರಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿರೋ ಸುದ್ದಿ ಬಂದಿತ್ತು. ಅವರ ಸಾವಿನಿಂದ ನಮಗೆ ಭಾಳ ದುಃಖ ಆಗಿದೆ. ಅವರು ನಮಗೆ ಗುರುನಂತಿದ್ದರು. ಅವ್ರ ಸಾವು ತಮಗೆ ತಡಿಲಾರ್ದಂಥ ನಷ್ಟ ಆಗಿದೆ. ನೋಡಿ, ಅವ್ರು ಹೇಳ್ತಾರೆ, ನಿರ್ಮಲಾ ಕೊಂಡಹಳ್ಳಿಯವರಿಗೆ ರಾಜಾನಂದ ಸ್ವಾಮಿಯವ್ರ ಮೇಲೆ ಕೋಪ ಇತ್ತು. ಅವರ ತಂದೆ ಪ್ರಭಾಕರ ಗೌಡ್ರನ್ನ ಸಾಯಿಸಿದ್ದು ರಾಜಾನಂದ ಸ್ವಾಮಿಯವರೇ ಅಂತ. ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳಿದೆ. ಸೊ ಭಿಂಗಾ ಅವರಿಂದ ತಮಗೆ ಸಾವಿನ ಭೀತಿ ಇದೆ ಅಂತ ಪ್ರಭಾಕರ ಗೌಡರು ತಮಗೆ ಫೋನ್ ಮೂಲಕ ಹೇಳಿದರು. ಥ್ಯಾಂಕ್ ಯು. ದಟ್ಸ್ ಆಲ್ ಯುವರ್ ಆನರ್. माताजी,
ಏನು? ಮೃಣಾಲಿನಿ ನೋಡಕ್ಕೆ ಯಾರೋ ಬಂದಿದ್ದಾರೆ. ಯಾರವರು? ಹೆಸರೇನಾದರೂ ಹೇಳಿದ್ರಾ? ಭುವನ್ ದಾಸ್. ಮಾತಾಜಿ, ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಇದ್ದಾರಲ್ಲ, ಅವರೇ ಇವರು. ಮಾತಾಜಿ, ನನಗೆ ಅವ್ರ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ. ಖಂಡಿತವಾಗ್ಲೂ ನಮ್ಮ ತಂದೆನೇ ಅವ್ರನ್ನ ಕಳಿಸಿದ್ದಾರೆ. ಹೇಗಾದರೂ ಮಾಡಿ ನೀವೇ ಅವ್ರನ್ನ ಕಳಿಸ್ಬಿಡಿ. ಹೆದರ್ಕೋಬೇಡ, ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀನು ಒಳಗಿರು. ಅವ್ರನ್ನ ಒಳಗೆ ಕಳಿಸಿ. ಸರಿ ಮಾತಾಜಿ. ನಮಸ್ತೆ ಮಾತಾಜಿ. ನಮಸ್ಕಾರ, ಕೂತ್ಕೊಳ್ಳಿ. ನನ್ನ ಹೆಸರು ಭುವನ್ ದಾಸ್ ಅಂತ. ತಮ್ಮ ಬಗ್ಗೆ, ಈ ಆಶ್ರಮದ ಬಗ್ಗೆ ಸಾಕಷ್ಟು ಕೇಳಿದ್ದೀನಿ. ಮುಂಚೆ ಈ ಆಶ್ರಮದ ವಾರ್ಷಿಕೋತ್ಸವಕ್ಕೆ ನಾನು ಡೊನೇಷನ್ ಕೂಡ ಕೊಟ್ಟಿದ್ದೆ. ಓಹ್, ಕ್ಷಮಿಸಿ. ನಮ್ಮ ಆಶ್ರಮಕ್ಕೆ ತುಂಬ ಜನ ಭಕ್ತರು ಡೊನೇಷನ್ ಕೊಡ್ತಾನೆ ಇರ್ತಾರೆ. ಎಲ್ಲರ ಹೆಸರು ನೆನ್ಪಿಟ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ. ಪರವಾಗಿಲ್ಲ ಬಿಡಿ. ನಿಮ್ಮ ಆಶ್ರಮದಲ್ಲಿ ಮೃಣಾಲಿನಿ ಅಂತಿದ್ದಾರಲ್ಲ, ಅವ್ರನ್ನ ಮದುವೆ ಆಗಬೇಕಾಗಿತ್ತು ಹುಡುಗ ನಾನೇ. ಓಹ್, ಮೃಣಾಲಿನಿ ಅವ್ರನ್ನ ನಾನು ಮಾತಾಡಿಸ್ಬೋದಾ? ನಾನೊಂದು ಮಾತು ಹೇಳ್ತೀನಿ, ತಪ್ಪು ಭಾವಿಸ್ಬೇಡಿ. ಮೃಣಾಲಿನಿ ನಿಮ್ಮ ಬಗ್ಗೆ ನಮ್ಮ ಹತ್ರ ಎಲ್ಲ ವಿಷಯ ಹೇಳ್ಕೊಂಡಿದ್ದಾರೆ. ಅವರಿಗೆ ನಿಮ್ಮನ್ನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತಲೇ ಇಲ್ಲಿ ಬಂದಿರೋದು. ಅವರಿಗೆ ನಿಮ್ಮ ಹತ್ರ ಮಾತಾಡೋದಕ್ಕೂ ಮನಸ್ಸಿಲ್ಲ. ನೋಡಿ ಮಾತಾಜಿ, ಮೃಣಾಲಿನಿ ಅವರಿಗೆ ನನ್ನ ಬಗ್ಗೆ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ನಾನು ಇಲ್ಲಿಗೆ ಬಂದಿರೋದು. ನೀವು ಗುರುಗಳು, ನಮ್ಮಿಬ್ಬರಿಗೂ ಮಾರ್ಗದರ್ಶನ ನೀಡಿ ನಮ್ಮಿಬ್ಬರು ಮದುವೆ ಆಗೋ ರೀತಿ ಮಾಡಬೇಕು. ನೋಡಿ ಭುವನ್ ದಾಸ್ ಅವರೇ, ಮದುವೆ ಅನ್ನೋದು ಒಂದು ಪವಿತ್ರ ಬಂಧನ. ಎರಡು ಮನಸ್ಸುಗಳು ಪರಸ್ಪರ ನಂಬಿಕೆಯಿಂದ ಜೊತೆಯಾಗುವ ಸಮಾರಂಭ. ಹಾಗೆ ಜೀವನ ಪರ್ಯಂತ ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗುವ ವೃತ ಅನ್ನಬಹುದು. ಆದರೆ ನಿಮ್ಮಿಬ್ಬರ ವಿಚಾರದಲ್ಲಿ ಆ ನಂಬಿಕೆ ಕಾಣಿಸ್ತಿಲ್ಲ. ಮದುವೆಗಿಂತ ಮೊದಲೇ ಮೃಣಾಲಿನಿ ನಿಮ್ಮ ಮೇಲಿನ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾಳೆ. ಇನ್ನು ಮುಂದೆ ಜೀವನ ಪರ್ಯಂತ ಅವಳ ನಂಬಿಕೆಯನ್ನು ಗಳಿಸಿ ಉಳಿಸ್ಕೊಂಡು ಹೋಗೋದು ನಿಮ್ಮಿಂದ ಸಾಧ್ಯನಾ? ಖಂಡಿತ ಸಾಧ್ಯ ಇದೆ ಮಾತಾಜಿ. ಅದನ್ನು ಮೃಣಾಲಿನಿಯವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತಲೇ ನಾನು ಇಲ್ಲಿಗೆ ಬಂದಿದ್ದೀನಿ. ಮೃಣಾಲಿನಿಯವರ ತಂದೆ ತಾಯಿನೂ ಇಲ್ಲಿಗೆ ಬಂದಿದ್ರು. ನಿಮ್ಮ ಬಗ್ಗೆ ಹೇಳಿ ಮನವೊಲಿಸೋಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಮೃಣಾಲಿನಿ ಅವ್ರ ಜೊತೆ ಹೋಗಲಿಲ್ಲ. ಆ ವಿಷಯ ನಿಮಗೂ ಗೊತ್ತಿರಬಹುದು. ಮೃಣಾಲಿನಿಗೆ ನಿಮ್ಮ ಬಗ್ಗೆ ತುಂಬ ಬೇಸರ ಇದೆ. ನೀವು ಮತ್ತೆ ಅವರನ್ನು ಮಾತಾಡಿಸೋದ್ರಿಂದ ಏನೂ ಪ್ರಯೋಜನ ಆಗಲ್ಲ ಅಂತ ಅನಿಸುತ್ತೆ. ಮೃಣಾಲಿನಿಯವರು ನನ್ನ ಬಗ್ಗೆ ಬೇಜಾರು ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಹಕ್ಕಿದೆ. ಯಾಕಂದರೆ ನನ್ನಷ್ಟು ಕೀಳು ರೀತಿಯಲ್ಲಿ ಯೋಚನೆ ಮಾಡಿದ್ದೀನಿ. ನಾನು ಚುನಾವಣೆಯಲ್ಲಿ ಗೆಲ್ಲೇಬೇಕು ಅನ್ನೋ ಕಾರಣಕ್ಕೆ ನನ್ನ ಎದುರಾಳಿನ ಸಾಯಿಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟೆ. ಅದು ಖಂಡಿತ ಕ್ಷಮಿಸುವಂಥ ತಪ್ಪಲ್ಲ. ಆದರೆ ನಾನು ನನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ತಿದ್ಕೊಂಡಿದ್ದೀನಿ. ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸೋದಕ್ಕೂ ಒಬ್ಬ ವ್ಯಕ್ತಿಯನ್ನು ನಿಮ್ಮ ಲಾಭಕ್ಕೋಸ್ಕರ ಸಾಯಿಸಬೇಕು ಅಂದ್ಕೊಂಡದ್ದನ್ನು ಕ್ಷಮಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ? ನೀವು ಆ ರೀತಿ ಮಾತಾಡಿದ್ದನ್ನು ಮೃಣಾಲಿನಿ ಕೇಳಿಸ್ಕೊಂಡಿದ್ದಾಳೆ.
ಒಂದು ವೇಳೆ ಈ ವಿಷಯ ಅವಳ ಗಮನಕ್ಕೆ ಬರದೇ ಇದ್ದಿದ್ರೆ ನಿಮ್ಮ ಯೋಜನೆಯನ್ನು ಕಾರ್ಯಗತಗೊಳಿಸ್ಬಿಡ್ತಿದ್ರಿ ಅಲ್ವಾ? ಇದು ಹೈಪೋಥೆಟಿಕಲ್ ಪ್ರಶ್ನೆ ಮಾತಾಜಿ. ಇದಕ್ಕೆ ನಾನು ಹೇಗೆ ಉತ್ತರ ಕೊಡಲಿ? ಆದರೆ ನಾನು ನನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ಬದಲಾಗಿದ್ದೀನಿ ಅನ್ನೋದು ನಿಜ. ಎಷ್ಟೋ ಪ್ರಾಣಿಗಳನ್ನು ಕೊಂದು ಪಾಪಿ ಎನ್ನಿಸ್ಕೊಂಡಿದ್ದು ಬೇಡ, ಇದನ್ನೆಲ್ಲ ಬಿಟ್ಟು ವಾಲ್ಮೀಕಿಯಾಗಿ ರಾಮಾಯಣ ಬರೀಲಿಲ್ವೇ? ಎಷ್ಟೋ ಜನರನ್ನು ಕೊಂದು ಅವರ ಬೆರಳುಗಳನ್ನ ಕೊರಳಿಗೆ ಹಾಕ್ಕೊಂಡು ಅಂಗುಲಿಮಾಲ ಅನ್ನಿಸ್ಕೊಂಡಿದ್ದ ವ್ಯಕ್ತಿ ಬುದ್ಧನ ಕೃಪೆಯಿಂದ ಸಾಧು ಅನ್ನಿಸ್ಕೊಳ್ಳಿಲ್ವೇ? ಹಾಗೆ ನಾನು ನನ್ನ ತಪ್ಪನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಾಗ ನನಗೂ ಒಂದು ಅವಕಾಶ ಕೊಡಬೇಕಲ್ವಾ? ದಯವಿಟ್ಟು ನನ್ನ ನಂಬಿ. ನನ್ನ ಮೊದಲಿನ ಭುವನ್ ದಾಸ್ ಅಲ್ಲ, ನನ್ನ ಮನಸ್ಸು ಪರಿವರ್ತನೆ ಆಗಿದೆ. ಮೃಣಾಲಿನಿಯವರ ಮಾತುಗಳು ನನ್ನ ಕಣ್ತೇರಿಸಿದೆ. ಇನ್ಮುಂದೆ ಯಾವುದೇ ವ್ಯಕ್ತಿಗೂ ಹಿಂಸೆ ಕೊಡುವಂಥ ಯೋಚನೆ ಮಾಡೋದಿಲ್ಲ. ದಯವಿಟ್ಟು ಮಾತಾಜಿ, ನಮ್ಮಿಬ್ಬರನ್ನ ಹೇಗಾದ್ರೂ ಮಾಡಿ ಒಂದು ಮಾಡಿ. ಆಗಲಿ, ನೀವು ಬದಲಾಗಿದ್ದೀನಿ ಅಂತ ಅಂತಿದ್ದೀರಲ್ಲ, ಬದಲಾದವ್ರಿಗೆ ಮಾರ್ಗದರ್ಶನ ಮಾಡೋದು ನಮ್ಮ ಕರ್ತವ್ಯ. ಕಮಲಮ್ಮ, ಮೃಣಾಲಿನಿ ರೂಮಲ್ಲಿದ್ದಾಳೆ, ಬರಕ್ಕೆ ಹೇಳಿ. ಮೃಣಾಲಿನಿ, ಭುವನ್ ದಾಸ್ ಅವರು ನಿನ್ನ ಹತ್ರ ಮಾತಾಡಬೇಕು ಅಂತ ಬಂದಿದ್ದಾರೆ. ಮಾತಾಜಿ, ಅವ್ರ ಹತ್ರ ಮಾತಾಡೋದಕ್ಕೆ ಏನೂ ಉಳಿದಿಲ್ಲ. ಅವ್ರ ಮನಸ್ಸು ತುಂಬ ಬರೀ ಮೋಸ, ಕಪಟ, ವಂಚನೆ ಇವಿಷ್ಟೇ ಇವೆ. ಹಿಂದೆ ಇವ್ರ ಮನಸ್ಸಲ್ಲಿ ಆ ಥರದ ಭಾವನೆಗಳು ಇದ್ದದ್ದು ನಿಜ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಆದರೆ ಈಗ ಅವ್ರ ಮನಸ್ಸು ಪರಿವರ್ತನೆ ಆಗಿದೆ ಅಂತೆ. ಇಲ್ಲಿವರೆಗೂ ಅದನ್ನೇ ಅವರು ನಮ್ಮ ಹತ್ರ ಹೇಳ್ಕೊಳ್ತಾ ಇದ್ರು. ಮೃಣಾಲಿನಿ, ತಪ್ಪು ಎಲ್ಲರಿಂದನೂ ಆಗುತ್ತೆ, ಆದರೆ ಕ್ಷಮಿಸೋದು ಉದಾತ್ತ ಗುಣ. ನೀನು ಮದುವೆ ಹಿಂದಿನ ದಿನ ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ರೂ ಕೂಡ ನಿನ್ನ ಮೇಲೆ ಬೇಸರಿಸದೆ ಈಗಲೂ ಅವ್ರು ನಿನ್ನನ್ನು ಮದುವೆ ಆಗೋದಕ್ಕೆ ಸಿದ್ಧವಾಗಿದ್ದಾರೆ. ನೀನೇನು ಹೇಳ್ತೀಯಾ? ಹೇಗಿದ್ದೀರಾ ಮೃಣಾಲಿನಿ? ಎಲ್ಲ ಸರಿ ಹೋಗಿದ್ರೆ ಇಷ್ಟು ಹೊತ್ತಿಗಾಗಲೇ ನಮ್ಮ ಮದುವೆ ಆಗಿ ಹೋಗಿರೋದು. ಏನೇನೋ ಆಗೋಯ್ತು ನೋಡಿ. ಇದು ನಮ್ಮ ಎಂಗೇಜ್ಮೆಂಟಲ್ಲಿ ನೀವು ನನಗೆ ಹಾಕಿದ್ದು ಉಂಗ್ರ. ಆ ಉಂಗ್ರ ನೋಡಿದಾಗಲೆಲ್ಲ ನಿಮ್ಮದೇ ನೆನಪು ಬರುತ್ತೆ ನನಗೆ. ಪ್ಲೀಸ್ ಮೃಣಾಲಿನಿ, ಮಾತಾಜಿಯವರು ಹೇಳಿದ್ದೆಲ್ಲ ನಿಜ. ನಾನು ಬದಲಾಗಿದ್ದೀನಿ, ದಯವಿಟ್ಟು ನನ್ನ ನಂಬಿ. ಸರಿ ಭುವನ್, ಮಾತಾಜಿನೇ ನಿಮ್ಮ ಬಗ್ಗೆ ಅಷ್ಟೊಂದು ಭರವಸೆ ಕೊಡ್ತಾ ಇದ್ದಾರೆ ಅಂದರೆ ನಾನು ನಿಮ್ಮನ್ನು ನಂಬದೇ ಇರೋಕ್ಕೆ ಹೇಗೆ ಸಾಧ್ಯ?
ನಂಬ್ತೀನಿ. ಥ್ಯಾಂಕ್ಸ್ ಮೃಣಾಲಿನಿ, ಥ್ಯಾಂಕ್ ಯು ಸೋ ಮಚ್. ಆದರೆ ಒಂದು ಕಂಡೀಷನ್ ಭುವನ್. ನೀವು ನನ್ನ ಮದುವೆ ಆಗ್ತೀನಿ ಅಂದರೆ ನಾನು ಯಾವ ಕಂಡೀಷನ್ಗಾದ್ರೂ ಒಪ್ಕೋತೀನಿ. ಹೇಳಿ. ನನ್ನ ಮನಸ್ಸಲ್ಲಿ ಇಷ್ಟೊಂದು ಸಂಶಯ ಗೊಂದಲ ಹುಟ್ಟೋದಕ್ಕೆ ಕಾರಣ ಆ ಸಿದ್ಧಾಂತ್ ಪದೇ ಪದೇ ನನ್ನ ಕಣ್ಮುಂದೆ ಬಂದು ನನ್ನನ್ನು ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ನನ್ನ ಹತ್ರ ಮಾತಾಡೋದಕ್ಕೆ, ನನ್ನನ್ನು ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾನೆ. ಇನ್ಯಾವತ್ತೂ ಅವನು ನನ್ನ ಜೊತೆ ಮಾತಾಡಬಾರ್ದು, ನನ್ನನ್ನು ನೋಡಬಾರ್ದು. ಆ ರೀತಿ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯನಾ? ಅದಕ್ಕೇನು, ಖಂಡಿತ ಸಾಧ್ಯ. ಅದಕ್ಕೆ ಅಂತಾನೆ ನನ್ನ ಹತ್ರ ಬೇರೆ ಜನಗಳಿದ್ದಾರೆ. ಆ ಸಿದ್ಧಾಂತ ನಿಮ್ಮನ್ನು ಮಾತಾಡ್ಸೋದಿರಲಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೂ ಹೆದರ್ಕೋಬೇಕು. ಹಾಗೆ ಮಾಡ್ತೀನಿ. ಡೋಂಟ್ ವರಿ ಮೃಣಾಲಿನಿ. ಹೇಗೆ ಎದುರಿಸ್ತೀರಾ? ಈ ತರಹದ ತಂತ್ರಗಳು ಗೊತ್ತಿದ್ರೆ ಮಾತ್ರ ಒಬ್ಬ ಸಕ್ಸಸ್ಫುಲ್ ರಾಜಕಾರಣಿ ಆಗೋದಕ್ಕೆ ಸಾಧ್ಯ. ಮಾತಿನ ಪೆಟ್ಟಿಗೆ ಬಗ್ದೇ ಇರೋರನ್ನ ಇದೇ ರೀತಿ ದಾರಿಗೆ ತರಬೇಕು. ನಾನು ಸಿದ್ಧಾಂತರ ಇರೋ ಎಷ್ಟೋ ವ್ಯಕ್ತಿಗಳನ್ನು ಇದೇ ರೀತಿ ದಾರಿಗೆ ತಂದಿದ್ದೀನಿ. ಕೇಳಿದ್ರ ಮಾತಾಜಿ? ಇದು ಇವರ ನಿಜವಾದ ಸ್ವಭಾವ. ನಿಮ್ಮ ಮುಂದೆ ಬದಲಾಗಿದ್ದೀನಿ ಅಂತ ಹೇಳಿದ್ರಲ್ಲ, ಅದೆಲ್ಲ ಬರೀ ಮುಖವಾಡ. ಹಿಂದೆ ಒಂದು ಚಿಕ್ಕ ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ತಮ್ಮ ಎದುರಾಳಿನೇ ಕೊಲ್ಲಿಸೋಕೆ ರೆಡಿಯಾಗಿದ್ರಲ್ಲ, ಅದು ಇವರ ನಿಜವಾದ ಮುಖ. ಈಗ ಸಿದ್ಧಾಂತನ ಕೊಲ್ಸೋಕೆ ರೆಡಿ ಆಗಿದ್ದಾರೆ. ಇವ್ರು ಬದಲಾಗಿದ್ದಾರೆ ಅನ್ನೋ ಮಾತನ್ನ ನನ್ನಿಂದ ನಂಬೋಕ್ಕಾಗಲಿಲ್ಲ. ಇವ್ರು ಒಪ್ಕೊಂಡಿದ್ದಾರಲ್ಲ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ಹಾಗಂದೆ. ನೋಡಿ, ಹಾಗಂದ ತಕ್ಷಣ ಇವ್ರ ಬಣ್ಣ ಹೇಗೆ ಬಯಲಾಯಿತು ಅಂತ. ಇವ್ರು ಬದಲಾಗೋದಕ್ಕೆ ಸಾಧ್ಯನೇ ಇಲ್ಲ ಮಾತಾಜಿ. ಸುಳ್ಳು ಮೋಸಗಳಿಂದ ಹೊರತಾದ ಆಶ್ರಮಕ್ಕೆ ಬಂದು ನಮ್ಮ ಎದುರುಗಡೆನೆ ಸುಳ್ಳು ಹೇಳ್ತಿರಲ್ಲ, ಮನಸ್ಸಿಗೆ ತುಂಬ ನೋವಾಗುತ್ತೆ. ಅಂತಸ್ತುಗಳು ಮದುವೆ ಆಗ್ಬೋದು, ಶ್ರೀಮಂತಿಕೆಗಳು ಮದುವೆ ಆಗ್ಬೋದು, ದರ್ಬಾರುಗಳು ಮದುವೆ ಆಗ್ಬೋದು. ಆದರೆ ಹೃದಯ ಮದುವೆ ಆಗೋದಕ್ಕೆ ಪರಸ್ಪರ ನಂಬಿಕೆ, ವಿಶ್ವಾಸ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯತ್ವ ಇರಬೇಕು. ನಿಮ್ಮಲ್ಲಿ ಅದು ಯಾವ ಗುಣಗಳೂ ಇಲ್ಲ. ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಭುವನ್. ನಾನು ಇಷ್ಟಪಟ್ಟಿದ್ದು ಸಿದ್ಧಾಂತನ. ಮದುವೆ ಅಂತ ಆದರೆ ಅದು ಅವರನ್ನೇ. ನೀವು ಸಿದ್ಧಾಂತನ ಇಷ್ಟಪಟ್ಟಿದ್ರೆ ಮತ್ತೆ ನನ್ನನ್ನು ಯಾಕೆ ಮದುವೆ ಆಗೋದಕ್ಕೆ ಒಪ್ಕೊಂಡ್ರಿ? ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡು ಈ ರೀತಿ ಮಾಡೋದು ತಪ್ಪಲ್ವಾ? ದ್ರೋಹ ಅಲ್ವಾ? ಸಿದ್ಧಾಂತ ಬಗ್ಗೆ ನನಗೆ ತಪ್ಪ ಅಭಿಪ್ರಾಯ ಬರೋ ಹಾಗೆ ಮಾಡಿದ್ದು ನೀವು. ಯಾರಿಗೆ ದ್ರೋಹ ಮಾಡಿದ್ರು ಭುವನ್? ಏನೂ ತಪ್ಪು ಮಾಡದೆ ತನ್ನ ಪಾಡಿಗೆ ತಾನಿದ್ದ ಸಿದ್ಧಾಂತ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಬರೋ ಹಾಗೆ ಮಾಡಿದ್ದು ನೀವು. ಇಷ್ಟೆಲ್ಲ ಮಾಡಿ ನೀವೀಗ ತಪ್ಪು ಸರಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಭುವನ್. ನಿಮಗೆ ಈ ರೀತಿ ಮಾತುಗಳೆಲ್ಲ ಸರಿ ಹೋಗಲ್ಲ ಭುವನ್ ದಾಸ್. ನೀವೆಷ್ಟೇ ಒಳ್ಳೆಯವ್ರ ಥರ ಮುಖವಾಡ ಹಾಕ್ಕೊಂಡ್ರು ನಿಮ್ಮ ರಾಜಕಾರಣಿಯ ಮುಖ ಈಚೆ ಕಾಣಿಸುತ್ತೆ.
ನೀವೆಷ್ಟೇ ನನ್ನ ಹತ್ರ ಈ ರೀತಿ ಮಾತಾಡಿದ್ರೂ ನಿಮ್ಮ ಬಗ್ಗೆ ನನ್ನ ನಿರ್ಧಾರ ಬದಲಾಗಲ್ಲ. ತಗೊಳ್ಳಿ ಉಂಗುರ, ನಮ್ಮ ತಂದೆಗೆ ವಾಪಸ್ ಕೊಟ್ಬಿಡಿ. ಅಲ್ಲ ಮೃಣಾಲಿನಿ. ಭುವನ್ ದಾಸ್ ಅವರೇ, ಮೃಣಾಲಿನಿ ನಿಮಗೆ ಉತ್ತರ ಕೊಟ್ಟಿದ್ದಾಳೆ. ತಾವಿನ ಹೊರಡ್ಬೋದು.